ಇನ್ಸ್ಟೆಂಟ್ ಆಗಿ ರೆಡಿ ಆಗುವಂತಹ ಸ್ವೀಟ್ ಕಾರ್ನ್ ಪಡ್ಡುವನ್ನು ಟ್ರೈ ಮಾಡಿ. ತುಂಬಾನೇ ಸಾಫ್ಟ್ ಆಗಿರುತ್ತೆ. ಅದಕ್ಕಾಗಿ ಸ್ವೀಟ್ ಕಾರ್ನ್ಗಳನ್ನು ತಗೊಂಡಿದ್ದೀನಿ. ಇದರ ಬೀಜಗಳನ್ನು ತೆಕ್ಕೊಂಡ್ಬಿಡಿ ಅಥವಾ ಈ ಥರ ಕಟ್ ಮಾಡ್ಕೊಳ್ಳಿ. ಈಸಿಯಾಗಿ ಸಪ್ರೇಟ್ ಆಗಿಬಿಡುತ್ತೆ. ಈಗ ಸ್ವಲ್ಪ ಸ್ವೀಟ್ ಕಾರ್ನ್ಗಳನ್ನು ತೆಕ್ಕೊಂಡಿದ್ದೀನಿ. ಉಳಿದಿರೋದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬೇಕು. ರುಬ್ಕೊಂಡಿರೋದನ್ನು ಒಂದು ಬೌಲಿಗೆ ತೆಕ್ಕೊಂಡಿರುವಂಥ ಸ್ವೀಟ್ ಕಾರ್ನ್, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಖಾರದ ಪುಡಿ, ಅರಿಶಿಣದ ಪುಡಿ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನೋ ಹಾಕೊಳ್ಳೋದು ಬೇಡ, ಹಾಗೇನೆ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಈಗ ಪಡ್ಡಿನ ಹಂಚನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಗ್ರೀಸ್ ಮಾಡ್ಕೊಳ್ಳಿ. ಎಷ್ಟು ಹಿಡಿಯುತ್ತೆ ಅಷ್ಟು ಹಿಟ್ಟನ್ನು ಹಾಕೊಂಡ್ಬಿಟ್ಟು ಮುಚ್ಚಿ ಬೇಯಿಸ್ಕೊಳ್ಬೇಕು. ಒಂದ್ ಕಡೆಯಿಂದ ಬೆಂದ್ಮೇಲೆ ಇದನ್ನ ತಿರ್ಗಿಸ್ಕೊಂಡ್ಬಿಟ್ಟು ಇನ್ನೊಂದ್ ಕಡೆಯಿಂದ ಬೇಯಿಸ್ಕೊಳ್ಳಿ. ತುಂಬಾನೇ ಟೇಸ್ಟಿ ಆದಂತ ಪಡ್ಡು ರೆಡಿ ಆಗುತ್ತೆ. ಕೆಚಪ್ ಜೊತೆ ತಿನ್ಕೊಳ್ಳಿ, ಹಾಗೇನು ತಿನ್ಕೊಳ್ಳಿ. ವಿಡಿಯೋನ ಸೇವ್ ಮಾಡಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.